ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಉದಯದಲ್ಲಿ ಅನುದಿನದ ಧ್ಯಾನಕ್ಕಾಗಿ ಸಿದ್ಧರಾಗಿದ್ದೀರೋ? ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ಈ ರೀತಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಎಚ್ಚರಿಸುತ್ತಾ, ಆಧರಿಸುತ್ತಾ, ಬಲಪಡಿಸುತ್ತಾ ನಡೆಸುತ್ತಾ ಇದ್ದೀರಿ. ಈ ದಿನಮಾನಗಳಿಗೂ ಪರಿಸ್ಥಿತಿಗಳಿಗೂ ಅವಶ್ಯಕವಾಗಿರುವ ನಿಮ್ಮ ಸಲಹೆಗಳು, ಸಂದೇಶಗಳು ನಿಮ್ಮ ವಾಕ್ಯದಲ್ಲಿ ನಮಗೋಸ್ಕರ ಯಾವತ್ತೋ ಭದ್ರಪಡಿಸಿಟ್ಟಿದ್ದೀರಿ. ಪರಿಶುದ್ಧಾತ್ಮ ದೇವರೇ, ನಮ್ಮ ಹೃದಯಗಳಿಗೆ ಅವಗಾಹನವಾಗುವ ರೀತಿಯಲ್ಲಿ ನಿಮ್ಮ ಮಾತುಗಳು ವಿವರಿಸುತ್ತಿರುವಾಗ, ಸರ್ವಸತ್ಯದಲ್ಲಿ ನಡೆಸುತ್ತಿರುವಾಗ, ನಿಮ್ಮ ಚಿತ್ತದಲ್ಲಿ ನಿಮ್ಮ ಸಾಕ್ಷಿಯಾಗಿ ಅಂತ್ಯಕಾಲದಲ್ಲಿ ಬದುಕುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಕಾಲ ಬದಲಾಗುತ್ತಾ ಇದೆ, ದಿನಗಳು ಕೆಟ್ಟವುಗಳಾಗ್ತಿವೆ, ಅಂತ್ಯ ದಿನಗಳಲ್ಲಿದ್ದೇವೆ. ಎಲ್ಲಿ ನೋಡಿದರೂ ಪರಿಸ್ಥಿತಿ ತಾರುಮಾರಾಗ್ತಿದೆ, ಅನ್ಯಾಯವಿದೆ, ಅಕ್ರಮವು ವಿಸ್ತರಿಸುತ್ತಾ ಇದೆ ಅಲ್ಲವೇ? ಬಹಳಷ್ಟು ಜನ ದೇವರ ಮಕ್ಕಳಾದವರು ಈ ದಿನ ಶ್ರಮೆಗಳ ಪಾಲಾಗ್ತಿದ್ದಾರೆ. ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸಲು ಇಚ್ಛಯಿಸುವವರಿಗೆ ಹಿಂಸೆ ಉಂಟಾಗುತ್ತವೆ ಎಂಬ ಮಾತು ಈ ಮೋಸಗಳಿಂದಲೂ, ಅನ್ಯಾಯಗಳಿಂದಲೂ, ಸುಳ್ಳುಗಳಿಂದಲೂ, ಬಲಾತ್ಕಾರಗಳಿಂದಲೂ ತುಂಬಿಕೊಂಡಿರುವ ಈ ಲೋಕದಲ್ಲಿ ಮನಸಾಕ್ಷಿಯನ್ನು ಕಾಪಾಡಿಕೊಂಡು ದೇವರಿಗೋಸ್ಕರ ಬದುಕುವಂಥದ್ದು ಬಹಳ ಕಷ್ಟಕರವಾದ ಕಾರ್ಯವಾಗ್ಬಿಟ್ಟಿದೆ. ಅಷ್ಟು ಮಾತ್ರವಲ್ಲ, ಯಾವಾಗಲೂ ಸೈತಾನನು ದೇವರ ಮಕ್ಕಳ ಮೇಲೆ ಗುರಿಯಿಟ್ಟು ಅನೇಕ ರೀತಿಯಲ್ಲಿ ಎದುರಿಸುವುದಕ್ಕಾಗಿ, ಕುಗ್ಗಿಸಿ ಬಿಡುವುದಕ್ಕಾಗಿ ಅವನು ಪ್ರಯತ್ನಿಸುತ್ತಿದ್ದಾನೆ. ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಜನರು ಅಜ್ಞಾನದಲ್ಲಿಯೇ ಇದ್ದಾರೆ, ಸೈತಾನನ ಪರಿಮಿತದಲ್ಲಿಯೇ ಇದ್ದಾರೆ. ಅವನು ಗಾಳ ಹಾಕಿ ಮನುಷ್ಯರನ್ನು ಹಿಡಿದು ಕುಣಿದಾಡುತ್ತಾ ಇದ್ದಾನೆ ಎಂಬುದಾಗಿ ಹಬಕ್ಕೂಕ ಪುಸ್ತಕದಲ್ಲಿ ವಾಕ್ಯ ಹೇಳ್ತದೆ. ಮನುಷ್ಯರಿಗೆ ಎರೆಹುಳದಂತೆ ಈ ಅಲ್ಪಕಾಲ ಪಾಪ ಭೋಗಗಳನ್ನು, ಇಹಲೋಕದ ಹಣದ ಆಸೆಯನ್ನು, ಧನವನ್ನು, ಅಧಿಕಾರ ದಾಹವನ್ನು, ದ್ರವ್ಯದಾಶೆಯನ್ನು, ಕಾಮಾಭಿಲಾಷೆಗಳು, ಶರೀರದ ಆಸೆಗಳು ಎಷ್ಟು ವಿಪರೀತವಾಗ್ತಿವೆ ನೋಡಿ. ಇವುಗಳಿಂದ ಮನುಷ್ಯ ಎಷ್ಟು ಕೀಳುಮಟ್ಟಕ್ಕೆ ಬೀಳ್ತಿದ್ದಾನೆ ನೋಡಿ. ಯುದ್ಧ ಯಾಕೆ ಮಾಡಬೇಕು ಪ್ರಿಯರೇ? ಇದು ನನ್ನದು, ಅದು ನನ್ನದು ಎಂದು ಒಬ್ಬರಿಗೊಬ್ಬರು ಕೊಂದು ಹಾಕುವುದರಲ್ಲಿ ಪೈಪೋಟಿ ಮಾಡ್ತಾ ಇದ್ದಾರಲ್ಲವೇ? ಸರ್ಕಾರದಲ್ಲಿಯೂ ಕೂಡ ಅನ್ಯಾಯವೂ ಅಕ್ರಮವೂ ಕಾಣಿಸಿಕೊಳ್ತಿದೆ. ಇಂತಹ ದಿನಮಾನಗಳಲ್ಲಿ ಒಬ್ಬ ವ್ಯಕ್ತಿ ಮನಸಾಕ್ಷಿ ಕಾಪಾಡಿಕೊಳ್ಳು ಬದುಕೋದು ಬಹಳ ಕಷ್ಟ. ಒಂದು ಕಾಲದಲ್ಲಿ ತಾನೇ ತಂದಾನೆ ಅಂದರೆ ತಂದಾನೆ ತಾನೇ ಅನ್ನುತ್ತಾ ಇದ್ರು. ಅಂದರೆ ಒಬ್ರು ಕತೆ ಹೇಳ್ತಾ ಇರುವಾಗ ಇನ್ನೊಬ್ರು ಹೌದು ಹೌದು ಅನ್ನುತ್ತಾ ಇದ್ರು. ನಾವು ಹಾಗನ್ನಲಿಕ್ಕಾಗಲ್ಲ. ಲೋಕದಲ್ಲಿ ನಡೆಯುವ ಕಾರ್ಯಗಳಿಗೆ ಆಯ್ತು ಪರವಾಗಿಲ್ಲ ಎಂದು ನಾವು ಹೇಳಲಿಕ್ಕಾಗಲ್ಲ. ಮನಸಾಕ್ಷಿಯುಳ್ಳವರಾಗಿ ನಾವು ಬದುಕುವವರಾಗಿದ್ದೇವೆ, ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೇವೆ. ನೀವು ನಿಜ ಕ್ರೈಸ್ತರಾಗಿ ಬದುಕಬೇಕಾದರೆ ನಿಜವಾಗ್ಲೂ ಅದು ಕಷ್ಟಕರವಾಗಿರುತ್ತೆ. ಹಾಗಂತ ನಿಮ್ಮ ಭಕ್ತಿಯನ್ನು ಬಿಟ್ಟು ಬಿಡುವೀರೋ? ಹೋರಾಟವನ್ನು ಬಿಟ್ಟು ಬಿಡುತ್ತೀರೋ ಅಥವಾ ಹೋರಾಟ ಜಯಿಸುತ್ತೀರೋ? ಮೀಕ ಪುಸ್ತಕದಲ್ಲಿ ವಾಕ್ಯ ಹೇಳುವುದೇನೆಂದರೆ, ಆ ಕಾಲದಲ್ಲಿದ್ದಂತಹ ಪರಿಸ್ಥಿತಿ ಈ ಕಾಲದಲ್ಲಿಯೂ ಕಣ್ಣೆದುರು ನಡೆಯುವಂತೆ ಕಾಣಿಸುತ್ತದೆ. ಮೀಕನ ಪುಸ್ತಕ 7ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ ಹೇಳುವುದೇನೆಂದರೆ, ಸದ್ಭಕ್ತರು ದೇಶದೊಳಗೆ ನಾಶವಾಗಿದ್ದಾರೆ, ಜನರಲ್ಲಿ ಸತ್ಯವಂತರೇ ಇಲ್ಲ. ಸರ್ವರು ರಕ್ತ ಸುರಿಸಬೇಕೆಂದು ಹೊಂಚು ಹಾಕುತ್ತಾರೆ, ಒಬ್ಬರನ್ನೊಬ್ಬರು ಬಲೆ ಒಡ್ಡಿ ಬೇಟೆಯಾಡುತ್ತಾರೆ. ಏನಂತೆ? ಬಲೆಯೊಡ್ಡಿ. ಕೆಟ್ಟ ಕೆಲಸಕ್ಕೆ 2 ಕೈಗಳನ್ನು ಹಾಕಿ ಚೆನ್ನಾಗಿ ಮಾಡುತ್ತಾರೆ. ಪ್ರಭುವು ಧನವನ್ನು ಕೇಳುತ್ತಾನೆ, ನ್ಯಾಯಾಧಿಪತಿಯು ಲಂಚಕ್ಕೆ ಕೈಯೊಡ್ಡುತ್ತಾನೆ, ದೊಡ್ಡ ಮನುಷ್ಯನು ತನ್ನ ದುರಾಶೆಯನ್ನು ತಿಳಿಸುತ್ತಾನೆ. ಹೀಗೆ ಅವರು ಕುಯುಕ್ತಿಯನ್ನೇ ಹೆಣೆಯುತ್ತಾರೆ ಎನ್ನುವಂಥದ್ದೇ. ಈ ದಿನಗಳಲ್ಲಿ ಇದನ್ನೇ ನೋಡ್ತೇವಲ್ಲವೇ? ಲಂಚ ತೆಗೆದುಕೊಳ್ಳೋದು, ಮೋಸ ಮಾಡೋದು, ಒಬ್ಬರಿಗೆ ಒಬ್ಬರು ಬಲೆಯೊಡ್ಡೋದು, ಒಬ್ಬರಿಗೊಬ್ಬರು ಕೇಡು ಮಾಡಿಕೊಳ್ಳೋದು, ಪ್ರಾಣಹಾನಿ ಮಾಡಿಕೊಳ್ಳುವಂಥದ್ದು. ಭಕ್ತಿವಂತನೂ ಇಲ್ಲ, ಯಥಾರ್ಥವಂತನೂ ಇಲ್ಲ, ದೇವರಲ್ಲಿ ಭಯಭಕ್ತಿಯುಳ್ಳವನು ಕಾಣಿಸಿಕೊಳ್ಳುತ್ತಾ ಇಲ್ಲ. ಇಂತಹ ಭಯಂಕರವಾದ ದಿನಮಾನಗಳಲ್ಲಿ
ದೇವರು ಎಚ್ಚರಿಸುತ್ತಾ ಇದ್ದಾರೆ, ಜಾಗರೂಕರಾಗಿರಿ. ನೀವು ನಿಮ್ಮ ಸುತ್ತಲಿರುವವರಿಗೆ ಮುಳ್ಳು ಬೇಲಿಗಳಂತಿರುತ್ತೀರಿ. ನಿಜವೇ ಪ್ರಿಯರೇ, ದೇವರ ಮಕ್ಕಳು ದೇವರಿಗೋಸ್ಕರ ಬದುಕುತ್ತಾ ಇರುವಾಗ ಅದು ಇತರರಿಗೆ ಆಟಂಕವಾಗಿರುತ್ತದೆ. ಆ ಕಾಲದಲ್ಲಿ ಮೊರ್ದೆಕಾಯಿ ಹಾಮಾನನಿಗೆ ಮೊಳಕಾಲೂರಿ ನಮಸ್ಕರಿಸಿಲ್ಲವೆಂದು ಅವನಿಗೆ ಹಾನಿ ಮಾಡಬೇಕೆಂದು ಎಷ್ಟು ಕಕ್ಷೆ ಬೆಳೆಸ್ಕೊಳ್ತಾನೆ ಗೊತ್ತಾ? ಯಹೂದ ಜಾತಿಯನ್ನೇ ಇಲ್ಲದಂತೆ ಮಾಡ್ತೇನನ್ನುತ್ತಾನೆ. ಅಂತಹ ಕಠಿಣ ಮನಸ್ಸುಳ್ಳವರು ಎಷ್ಟೋ ಜನರು ಎದ್ದಿದ್ರು. ಹಿಟ್ಲರ್ ಎನ್ನುವಂಥವನು 6 ಮಿಲಿಯನ್ಸ್ ಜೀವ್ಸ್ಗಳನ್ನು ಸಂಹರಿಸಿಬಿಟ್ಟಿದ್ದ. ರಕ್ತ ನಾಲಿಗಳಲ್ಲಿ ಹರಿದುಕೊಂಡು ಹೋಗಿತು. ಯಹೂದ್ಯ ಜಾತಿಯೇ ಇಲ್ಲದಂತೆ ಮಾಡ್ತೇನಂದಿದ್ದ. ಪ್ರಪಂಚದ ಭೂಪಟದಲ್ಲಿಯೇ ಇಸ್ರಾಯೇಲ್ ದೇಶ ಇಲ್ಲದಂತೆ ಮಾಡ್ತೇನೆಂದು ಹೇಳಿದಂಥವರು ಎಷ್ಟೋ ಜನರು ಬಂದಿದ್ರು. ಎಷ್ಟೋ ಜನರು ಯುದ್ಧದಲ್ಲಿ ಈ ದಿನ ಮರಣ ಹೊಂದುತ್ತಲೇ ಇದ್ದಾರೆ, ಹಾನಿ ಮಾಡಿಕೊಳ್ತಿದ್ದಾರೆ. ದೇವರ ನಾಮ ಮಹಿಮೆಗಾಗಿ ಬದುಕಬೇಕೆಂದಿರುವವರು ರಕ್ತಸಾಕ್ಷಿಗಳಾಗಿದ್ದಾರೆ. ಕ್ರಿಸ್ತನ ನಿಮಿತ್ತ ಪ್ರಾಣ ಕಳೆದುಕೊಂಡಂಥವರು, ನಷ್ಟ ಹೋದಂಥವರು, ಉದ್ಯೋಗ ಕಳ್ಕೊಂಡಂಥವರು, ಪ್ರಮೋಷನ್ ಕಳೆದುಕೊಂಡಂಥವರು, ಯೇಸುವನ್ನು ನಂಬಿರುವುದಕ್ಕಾಗಿಯೇ ಅವರ ವಿವಾಹಗಳು ರದ್ದಾಗುವಂಥದ್ದು, ವಿವಾಹಗಳು ನಡೆಯದೇ ಇರುವಂಥದ್ದು, ಹೀಗೆ ಎಷ್ಟೋ ಸಮಸ್ಯೆಗಳು ನಿಜ ಕ್ರೈಸ್ತರು ಎದುರಿಸುತ್ತಾ ಇದ್ದಾರೆ. ಕೇಳಿ ಭಯಪಡ್ತಾ ಇದ್ದೀರಾ? ಯಾವುದು ಏನೇ ಆಗಿರಲಿ, ಯೇಸುವನ್ನು ನಾನು ಬಿಡುವುದೇ ಇಲ್ಲ ಎನ್ನುವಂಥವನೇ ನಿಜವಾದ ವಿಶ್ವಾಸಿ. ಮನುಷ್ಯರನ್ನು ಯಾರು ನಂಬಂದಿದ್ದಾರೆ? ಫ್ರೆಂಡ್ಸ್ಗಳನ್ನು ಯಾರು ನಂಬಂದಿದ್ದಾರೆ? ಸರ್ಕಾರದ ಮೇಲೆ ಯಾರು ಆಧಾರಗಳು ಅಂದಿದ್ದಾರೆ? ಪರಿಸ್ಥಿತಿಗಳಿಗೆ ಯಾಕೆ ನಾವು ಬಾಗಬೇಕು? ಆಕಾಶವು ನನ್ನದು, ಭೂಮಿಯು ನನ್ನದು, ಬೆಳ್ಳಿಯು ನನ್ನದು, ಬಂಗಾರವು ನನ್ನದು, ಹೀಗೆ ಹೇಳಿದ ಸರ್ವಶಕ್ತನಾದ ದೇವರು ಮಕ್ಕಳಾದ ನಾವು ಭಯಪಡೋದ್ಯಾಕೆ? ಆತನಲ್ಲಿ ನಾವು ನಂಬಿಕೆ ಇಡುವಾಗ ಧೈರ್ಯದಿಂದ ಮುಂದೆ ಸಾಗುವವರಾಗಿರ್ತೇವೆ. ಆದಾಗ್ಯೂ 7ನೇ ವಚನ, ಇಂತಹ ಪರಿಸ್ಥಿತಿಗಳು ದೇಶದಲ್ಲಿ ನಡೆಯುತ್ತಾ ಆದಾಗ್ಯೂ ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನಾನು ಎದುರು ನೋಡುತ್ತಲೇ ಇರ್ತೇನೆ ನನ್ನ ಶ್ರಮೆಗಳಲ್ಲಿ. ನನ್ನ ಮೊರೆಗೆ ಉತ್ತರ ಬರುವವರೆಗೂ ಎದುರು ನೋಡುತ್ತಲೇ ಇರುತ್ತೇನೆ. ನಾನು ನನ್ನ ರಕ್ಷಣೆಯ ಕರ್ತನಿಗಾಗಿ ಕಾದುಕೊಂಡಿರುತ್ತೇನೆ. ನನ್ನ ಕರ್ತನು ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ಈ ಮಣ್ಣಿನ ಶರೀರವನ್ನು ಮಹಿಮೆಯ ಶರೀರವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ ಎಂಬ ನಿರೀಕ್ಷೆ ನಮಗುಂಟು ಪ್ರಿಯರೇ. ನೀವು ಸತ್ತ ನಂತರ ನರಕದೊಳಗೆ ಎಸೆಯುವ ಆತನಿಗೆ ನೀವು ಭಯಪಡುವವರಾಗಿರಿ. ಮನುಷ್ಯರು ನಮ್ಮನ್ನು ಸಾಯಿಸುತ್ತಾರಷ್ಟೇ, ಆದರೆ ನಮ್ಮ ಆತ್ಮವನ್ನು ನಾಶನ ಮಾಡಲಿಕ್ಕಾಗಲ್ಲ. ನಾನು ಇನ್ನೂ ನನ್ನ ಕರ್ತನಲ್ಲಿಯೇ ನಂಬಿಕೆ ಇಡುತ್ತೇನೆ. ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಹಾಲೆಲೂಯಾ! ಇಂತಹ ದೊಡ್ಡ ನಂಬಿಕೆ ಇರುವವನು ಯಾವುದಕ್ಕೂ ಭಯಪಡಲ್ಲ ಪ್ರಿಯರೇ. ನನ್ನ ದೇವರು ನನ್ನ ಮೊರೆಯನ್ನು ಲಾಲಿಸುತ್ತಾರೆ. ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸ್ತೇನೆಂದು ಹೇಳಿದ ದೇವರು ನನ್ನ ಕಣ್ಣೀರನ್ನು ಒರೆಸುತ್ತಾರೆ, ನನ್ನ ಮೊರೆಯನ್ನು ಲಾಲಿಸುತ್ತಾರೆ. ನನ್ನನ್ನು ಆತನು ಆದರಿಸುತ್ತಾನೆಂದು ನಂಬಬೇಕು. ಹೇಬೇಲನನ್ನು ಕಾಯಿನನ್ನು ಕೊಂದುಹಾಕಿದಾಗ ಕಾಯಿನನಿಗೆ ದೇವರು ಕೇಳ್ತಾರೆ, ಹೇಬೇಲನು ಎಲ್ಲಿದ್ದಾನೆಂದು. ನಿನ್ನ ತಮ್ಮನ ರಕ್ತವು ಭೂಲೋಕದಿಂದ ನನಗೆ ಮೊರೆ ಇಡುತ್ತಾ ಇದೆ ಎಂದು. ಅವನ ದೋಷ ಶಿಕ್ಷೆ ಸಹಿಸಲಾರದಂತಹ ಅವನ ಒಂದು ದೋಷ ಶಿಕ್ಷೆ ಅವನು ಹೊಂದಿಕೊಳ್ಳುವುದನ್ನು ನೋಡ್ತೇವೆ. ನೀನು ದೇಶದಲ್ಲಿ ಅಲೆಮಾರಿಯಾಗಿ ತಿರುಗಾಡ್ತಿ ಹೋಗು ಅನ್ನುತ್ತಾರೆ ದೇವರು. ಅಯ್ಯೋ, ನನ್ನ ದೋಷ ಶಿಕ್ಷೆ ಎಷ್ಟೋ ದೊಡ್ಡದಾಗಿದೆ, ನಾನು ಸಹಿಸಲಾರೆನು ಎಂದು ಅವನು ಅಂದರೆ ಕಾಯಿನನು ಗೋಳಾಡುತ್ತಾನೆ. ದೇವರಿಗೆ ಮೊರೆಯಿಡಿ ಪ್ರಿಯರೇ. ದೇವರು ಕೇಳ್ತಾರೆ. 8ನೇ ವಚನ ಹೇಳುತ್ತೆ, ಬಹಳ ಚೆನ್ನಾಗಿದೆ ನೋಡಿ ಈ ವಚನ. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನನ್ನ ಶತ್ರುವೇ ಅಂದರೆ ಯಾರು ಪ್ರಿಯರೇ? ನಮ್ಮ ಶತ್ರು ನಿಮ್ಮ ವಿರೋಧಿಯಾದ ಸೈತಾನನೇ ಶತ್ರುವಾಗಿದ್ದಾನೆ. ಸೈತಾನನಿಂದ ಪ್ರೇರೇಪಿಸಲ್ಪಟ್ಟ ಮನುಷ್ಯನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಪರಿಸ್ಥಿತಿಯಾಗಿರ್ಬೋದು. ನಿಮ್ಮ ವಿರುದ್ಧ ಕಲ್ಪಿಸಲ್ಪಡುವ ಯಾವ ಆಯುಧವೂ ನಿಲ್ಲುವುದಿಲ್ಲ ಎಂದು ಯೇಸು ಹೇಳಿದ್ದಾರೆ. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಾಧೆಯಲ್ಲಿದ್ದಕ್ಕಾಗಿಯೋ, ಬಿದ್ದು ಹೋಗಿರುವುದಕ್ಕಾಗಿಯೋ, ನಾನು ನಷ್ಟ ಹೋಗಿದ್ದಕ್ಕಾಗಿಯೋ ನೀನು ಕುಣಿದಾಡುವ ಅಗತ್ಯವಿಲ್ಲ. ನಾನು ಕೆಳಗೆ ಬಿದ್ದರೂ ತಿರುಗಿ ಏಳುವೆನು,
ನಾನು ಅಂಧಕಾರದಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಹಾಲೆಲ್ಲೂಯಾ. ನಾನು ಕೆಳಗೆ ಬಿದ್ದರೂ ನನ್ನ ಕರ್ತನು ನನ್ನನ್ನು ಮೇಲೆ ಕೆತ್ತುತ್ತಾರೆ. ನನ್ನನ್ನು ಕತ್ತಲೆಯಲ್ಲಿ ತಳ್ಳಿ ಹಾಕಿದ್ರೆ ನನ್ನ ಕರ್ತನು ನನಗೆ ಅಲ್ಲಿ ಬೆಳಕಾಗಿರುತ್ತಾನೆ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ಅಷ್ಟಕ್ಕೂ ಸೈತಾನನನ್ನು ಎದುರಿಸುತ್ತಾ ಇದ್ದೀರೋ? ಸೈತಾನನಿಗೆ ಒಳಗಾಗ್ತಾ ಇದ್ದೀರೋ? ಪರಿಸ್ಥಿತಿಗಳನ್ನು ಜಯಿಸಿ ಮುಂದಕ್ಕೆ ಸಾಗುತ್ತಾ ಇದ್ದೀರೋ? ಅಥವಾ ಆಟಂಕಗಳನ್ನು ನೋಡಿ ಕುಗ್ಗಿ ಹೋಗ್ತಾ ಇದ್ದೀರೋ? ಹೇಗಿದೆ ಈ ದಿನ ನಮ್ಮ ನಂಬಿಕೆ? ನಾವು ಅವಿಶ್ವಾಸಿಗಳ ಮಧ್ಯದಲ್ಲಿ ಇರ್ತಾ ಇದ್ದೇವೆ, ನಿಜವೇ? ಸ್ಥಿತಿಗತಿಗಳೆಲ್ಲ ಬದಲಾಗಿ ಅನ್ಯಾಯ, ಅಕ್ರಮ, ಅನೀತಿ, ವ್ಯಭಿಚಾರ ಎಂದು ಕರೆಯಲ್ಪಡುವಂತಹ ಭಯಂಕರವಾದ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಆದರೆ ನೀವು ದೇವರಲ್ಲಿ ನಿರೀಕ್ಷೆ ಇಡುವುದಾದರೆ, ನೀವು ದೇವರಿಗೆ ಮೊರೆ ಇಡುವುದಾದರೆ, ನೀವು ಆ ಗಾಢಾಂಧಕಾರದಲ್ಲಿದ್ದಾಗಲೂ ಕೂಡ ನಿಮಗೆ ದೇವರು ನಿಮ್ಮ ಸಂಗಡ ಇರ್ತಾರೆ. ಭೂಲೋಕದ ಕಟ್ಟಕಡೆಯವರೆಗೂ ನೀವು ಚದರಿಸಲ್ಪಟ್ಟರೂ ಕೂಡ ಆತನು ಕೈಚಾಚಿ ಹಿಡಿದು ನಿಮ್ಮನ್ನು ಮೇಲೆ ಕೆತ್ತುವ ದೊಡ್ಡ ದೇವರಾಗಿದ್ದಾರೆ. ಹಾಗಾದರೆ ಎಲ್ಲಿ ಬಿದ್ದು ಹೋಗಿದ್ದೀರಿ? ನಿರುತ್ಸಾಹರಾಗಿದ್ದೀರೋ? ಕುಗ್ಗಿ ಹೋಗಿದ್ದೀರೋ? ನಿರಾಶರಾಗಿದ್ದೀರೋ? ಇನ್ನು ಈ ಬದುಕು ನಾನು ಬದುಕಲಿಕ್ಕಾಗಲ್ಲ ಎಂಬ ವಿರಕ್ತಿಯ ಸ್ಥಿತಿಯಲ್ಲಿದ್ದೀರೋ? ಈ ದಿನ ದೇವರು ಮಾಡುವ ವಾಗ್ದಾನವನ್ನು ನಂಬಿ ಪ್ರಿಯರೇ, ದೇವರಲ್ಲಿ ನಿರೀಕ್ಷೆ ಇಟ್ಟವರಾಗಿ ಈ ಭಕ್ತನ ಹಾಗೆ ಹೇಳಿರಿ. ಮೀಕ 7ನೇ ಅಧ್ಯಾಯ 7ನೇ ವಚನದಿಂದ ಇಲ್ಲಿಯವರೆಗೂ ಓದಿದ್ದೇನಲ್ಲವೇ? ಆದಾಗಿಯೂ ಯೆಹೋವನಿಗೋಸ್ಕರ ನಾನು ಎದುರು ನೋಡುತ್ತಿರುವೆನು, ರಕ್ಷಕನಾದ ನನ್ನ ದೇವರಿಗಾಗಿ ಕಾದುಕೊಂಡಿರುವೆನು. ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಲಾಲಿಸುವನು. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಕೆಳಗೆ ಬಿದ್ದರೂ ತಿರುಗಿ ಎದ್ದೇಳುವೆನು. ನಾನು ಅಂಧಕಾರದಲ್ಲಿ ಕೂತುಕೊಂಡರೂ ಯೆಹೋವನು ನನಗೆ ಬೆಳಕಾಗಿ ಇರುವನು. ಈ ವಾಗ್ದಾನಗಳನ್ನು ನಂಬಿರಿ. ಸೈತಾನನನ್ನು ದೇವರ ವಾಕ್ಯವೆಂಬ ಖಡ್ಗದಿಂದ ಎದುರಿಸಿರಿ. ನಂಬಿಕೆ ಎಂಬ ಗುರ್ರಾಣಿಯಿಂದ ಅವನ ಅಗ್ನಿಬಾಣಗಳನ್ನೆಲ್ಲ ಆರಿಸಿಬಿಡಿರಿ. ನಿಮ್ಮ ಸುತ್ತಲೂ ಎಷ್ಟೇ ಶತ್ರು ಸುತ್ತಿಕೊಂಡರೂ ಕೂಡ ನೀವು ಕರ್ತನ ಪಕ್ಷದಲ್ಲಿದ್ದೀರಿ ಎಂಬ ಸಂಗತಿಯನ್ನು ಗುರುತಿಸುವುದಾದರೆ ನಿಮಗ್ಯಾವ ದಿಗುಲು ಇರುವುದಿಲ್ಲ. ನಿಮ್ಮ ಬಲಗಡೆಯಲ್ಲಿ 1000 ಜನರು, ಎಡಗಡೆಯಲ್ಲಿ 10,000 ಜನರು ಬಿದ್ದರೂ ಕೂಡ ಯಾವ ಅಪಾಯ ಬರದಂತೆ ನಿಮ್ಮನ್ನು ದೇವರು ಕಾಪಾಡ್ತಾರೆ. ಇಂತಹ ಭಯಂಕರವಾದ ಅಂತ್ಯದಿನಗಳಲ್ಲಿ ನಾವು ಇರುತ್ತಾ ಇರುವುದರಿಂದ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುತ್ತಾ, ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ, ಪ್ರಾರ್ಥನಾ ಜೀವಿತವನ್ನು ಕಾಪಾಡಿಕೊಳ್ಳುತ್ತಾ ದೇವರಲ್ಲಿ ನಿರೀಕ್ಷೆಯುಳ್ಳವರಾಗಿ ನಾವು ಜೀವಿಸುವುದಕ್ಕೋಸ್ಕರ ನಿರ್ಣಯಿಸಿಕೊಳ್ಳೋಣ. ಲೋಕದಲ್ಲಿ ಬೆರೆಯಬೇಡಿರಿ, ಪಾಪದಲ್ಲಿ ಐಕ್ಯವಾಗಬೇಡಿರಿ. ಪ್ರಾಣ ಹೋದರೂ ಕೂಡ ಯೇಸುವಿನ ಮಕ್ಕಳಾಗಿ ಪರಿಶುದ್ಧರಾಗಿಯೇ ಜೀವಿಸಿರಿ. ಒಂದು ದೇಶದಲ್ಲಿ ಬಿಳುಪಾಗಿರುವಂತಹ ಉಣ್ಣೆಯಂಥ ಕೂದಲುಳ್ಳ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಣಿಗಳಿದ್ವು. ಅವು ನೆಲದ ಗುಹೆಯೊಳಗೆ ಅಡಗಿಕೊಳ್ತಾವಂತೆ, ಬಹಳ ಚುರುಕಾಗಿರ್ತಾವಂತೆ. ಅವುಗಳಿಗೆ ಬೇಟೆಯಾಡುವುದಕ್ಕಾಗಿ ಆ ಬೇಟೆಗಾರರು ಎಷ್ಟೇ ಕ್ವಿಕ್ ಆಗಿ ಅವುಗಳ ಹಿಂದೆ ಹೋದ್ರೂ ಕೂಡ ತಪ್ಪಿಸಿಕೊಂಡು ಗುಹೆಯೊಳಗೆ ಹೋಗ್ತಾವಂತೆ. ಇವುಗಳನ್ನು ನಾವು ಹಿಡಿಲಿಕ್ಕೆ ಆಗ್ತಾ ಇಲ್ವಲ್ಲ, ಅಷ್ಟಕ್ಕೂ ಏನ್ ಮಾಡಬೇಕೆಂದು ಆಲೋಚಿಸಿದಾಗ ಆ ಬಿಳಿ ಉಣ್ಣೆ ಉಳ್ಳಂತಹ ಒಂದು ಪ್ರಾಣಿ ಅಂದುಕೊಳ್ಳಿರಿ, ಚಿಕ್ಕ ಒಂಥರ ಮೊಲದ ರೂಪದಲ್ಲಿರುವಂತಹ ಆ ಜೀವಿ ಹೊರಗೆ ಬಂದಾಗ ಅವರು ಓಡಿ ಹೋಗಬೇಕಾದ ಗುಹೆಯೊಳಗೆ ಕೆಸರು, ಮಣ್ಣು ಎಲ್ಲಾ ತಂದು ಅದರೊಳಗೆ ಹಾಕ್ತಾ ಇದ್ರು. ಹಾಕಿ ಅವುಗಳನ್ನು ಅಟ್ಟಿಸಿಕೊಂಡು ಹೋಗುವಾಗ ಅವು ಓಡೋಡಿ ಆ ಬಂಡೆಯ ಸಂದಿನಲ್ಲಿ ಆ ಗುಹೆಯೊಳಗೆ ಓಡಿ ಹೋಗಬೇಕಂದ್ಕೊಂಡಾಗ ಅಲ್ಲಿ ಎಲ್ಲವೂ ಹೊಲಸು ಕೆಸರಿನಂತಿರುವುದನ್ನು ನೋಡಿ, ಹಾಗೆ ಕೆಸರೊಳಗಡೆ ಹೋದಾಗ ಅವುಗಳಿಗೆ ಬಿಳಿ ಕೂದಲು ಉಣ್ಣೆ ಅಂತಿರುವ ಕೂದಲು ಹೊಲಸು ಮಾಡಿಕೊಳ್ಳಲು ಇಷ್ಟವಿಲ್ಲದೆ ಕೊನೆಗೆ ಅವು ಸಿಕ್ಕಾಕೊಳ್ತವೆ, ಕೊನೆಗೆ ಕೊಲ್ಲಲ್ಪಡ್ತವೆ. ಸತ್ರು ಪರವಾಗಿಲ್ಲ, ಆದರೆ ಪರಿಶುದ್ಧವಾಗಿಯೇ ಸಾಯ್ತವೆ. ಅದೇ ರೀತಿ ಮರಣದವರೆಗೂ ನಂಬಿಕೆಯುಳ್ಳವರಾಗಿರಿ, ಜೀವ ಕಿರೀಟ ಕೊಡ್ತೇನೆಂದಿದ್ದಾರೆ ದೇವರು. ಅದಕ್ಕಾಗಿಯೇ ನಾವು ಕೂಡ ಎಂಥದೇ ಶೋಧನೆಯಲ್ಲಿ ಸಿಕ್ಕಿಬೀಳದೆ, ಒಳಗಾಗದೆ, ಸಾಧ್ಯವಾದರೆ ಕ್ರಿಸ್ತನಿಗಾಗಿ ಮರಣ ಹೊಂದಲು ಕೂಡ ಸಿದ್ಧರಾಗಿದ್ದು ಸಾಕ್ಷಿಗಳಾಗಿ ನಾವು ಬದುಕಬೇಕು. ಆದಿ ಅಪೊಸ್ತಲರು ಆ ರೀತಿ ರಕ್ತಸಾಕ್ಷಿಯಾದರೂ ನಮಗೆ ಮಾದರಿಗಳಾಗುಳ್ಕೊಂಡ್ರು. ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಅವರೊಂದಿಗೆ ನಾವು ಪಾಪದಲ್ಲಿ ಐಕ್ಯಗೊಳ್ಳುವುದಿಲ್ಲ, ಆದರೆ ಪರಿಶುದ್ಧರಾಗಿ ನಾವು ಜೀವಿಸುವುದಕ್ಕೋಸ್ಕರ
ಕರ್ತನ ರಾಜ್ಯಕ್ಕೆ ವಾರಸುದಾರರಾಗುವುದಕ್ಕೋಸ್ಕರ ಪ್ರಾಣವೂ ಸಹ ಅರ್ಪಿಸಬೇಕಾದಂತಹ ಸಿದ್ಧರಾಗಿರುವಂತಹ ಈ ದಿನಗಳು ನಮಗೆ ಬಹು ನಿಕಟವಾಗಿವೆ. ನೀನು ಬೆಚ್ಚಗಾದರೂ ತಣ್ಣಗಾದರೂ ಇರು, ಉಗರ ಬೆಚ್ಚಗಾಗಿ ಇರಬೇಡ. ನೀನು ದೇವರಿಗೋಸ್ಕರ ಪರಿಶುದ್ಧನಾಗಿ ಜೀವಿಸು. ಅರ್ಧ ಲೋಕ, ಅರ್ಧ ಪರಲೋಕ, ಅರ್ಧ ಪಾಪ, ಅರ್ಧ ಪರಿಶುದ್ಧತೆ, ಅಂತಹ ಭಕ್ತಿಯಲ್ಲಿ ಮುಂದೆ ಸಾಗ್ಲಿಕ್ಕಾಗಲ್ಲ. ಇದ್ದರೆ ಬೆಚ್ಚಗಾಗಿದ್ದು ದೇವರಿಗೆ ಸಾಕ್ಷಿಗಳಾಗಿರಬೇಕು. ಆಗಲೇ ದೇವರು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ನಾನು ಕೆಳಗೆ ಬಿದ್ದರೂ ನನ್ನ ದೇವರು ನನ್ನನ್ನು ಮೇಲೆ ಕೆತ್ತುವರು. ನಾನು ಕತ್ತಲೆಯಲ್ಲಿದ್ದರೂ ನನ್ನ ದೇವರೇ ನನಗೆ ಬೆಳಕಾಗಿರುವನು. ನನ್ನ ಮೊರೆಯನ್ನು ನನ್ನ ದೇವರು ಲಾಲಿಸುತ್ತಾನೆ. ನಾನು ಇನ್ನೂ ಆತನಲ್ಲಿಯೇ ನಿರೀಕ್ಷೆ ಇಟ್ಟಿರುತ್ತೇನೆ, ಆತನಿಗಾಗಿಯೇ ಕಾದುಕೊಂಡಿರುವೆನು ಎನ್ನುವಂತಹ ನಂಬಿಕೆಯುಳ್ಳವರಾಗಿ ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ದೇವರಿಗೋಸ್ಕರ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲಂಚಗಳು, ಅನ್ಯಾಯಗಳು, ಮೋಸಗಳು, ಸುಳ್ಳುಗಳು, ಒಬ್ಬರನ್ನೊಬ್ಬರು ಸಾಯಿಸಿಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ವೇದನೆಗೊಳಿಸುವಂಥದ್ದು, ಒಬ್ಬರನ್ನೊಬ್ಬರು ಕೀಡಿಗೀಡು ಮಾಡುವಂಥದ್ದನ್ನು ಪ್ರಪಂಚದಲ್ಲಿ ನಾವು ನೋಡ್ತಿದ್ದೇವೆ. ಲಂಚಗಳೊಂದಿಗೆ, ಕುಂಭ ಕೋಳಗಳೊಂದಿಗೆ, ಸುಳ್ಳುಗಳೊಂದಿಗೆ, ಮೋಸಗಳೊಂದಿಗೆ, ಹತ್ಯೆಗಳೊಂದಿಗೆ ಒಬ್ಬ ಮನುಷ್ಯನು ತನ್ನ ಜೊತೆ ಮನುಷ್ಯನಿಗೆ ಹಾನಿ ಮಾಡುವಂತಹ ಈ ಭಯಂಕರವಾದ ದಿನಮಾನಗಳಲ್ಲಿ ನನ್ನ ದೇವರಲ್ಲಿಯೇ ನಿರೀಕ್ಷೆ ಇಟ್ಟುಕೊಂಡು ಆತನಿಗಾಗಿಯೇ ಕಾದುಕೊಂಡಿರುವೆನು. ಸದ್ಭಕ್ತನಾಗಿ ಜೀವಿಸಿ ಹಿಂಸೆಗಳು ಬಂದರೂ ಸಹ ಎದುರಿಸಿ ಕರ್ತನ ಮಗುವಾಗಿದ್ದು ಆತನ ರಾಜ್ಯಕ್ಕೆ ವಾರಸುದಾರರಾಗಿರಲು, ಮರಣದವರೆಗೂ ನಂಬಿಗಸ್ತರಾಗಿದ್ದು ನೀವು ಕೊಡುವ ಜೀವಕಿರೀಟ ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮುಖಾಂತರ ಕಳಿಸಿಕೊಡಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಉತ್ತರಿಸುತ್ತಾರೆ. ಯಾವತ್ತೂ ಕೂಡ ಲೋಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಡಿ. ದೇವರಿಗೋಸ್ಕರ ಪ್ರಾಣ ಕೊಡಬೇಕಾದರೂ ಎಂದಿಗೂ ಭಯಪಡಬೇಡಿರಿ. ತನ್ನ ಪ್ರಾಣ ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ತಾನೆ, ನನ್ನ ನಿಮಿತ್ತ ಪ್ರಾಣ ಕಳೆದುಕೊಳ್ಳುವನು ಅದನ್ನು ತಿರುಗಿ ಪಡೆದುಕೊಳ್ತಾನೆ ಎಂದು ಯೇಸು ಹೇಳಿರುವ ಪ್ರಕಾರವೇ ಆತನು ಕೊಡುವ ನಿತ್ಯ ಜೀವಕ್ಕಾಗಿ ಆಸೆಯುಳ್ಳವರಾಗಿರೋಣ. ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸಿ ನಮ್ಮ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ?